ಹೋಗ್ತೀನಿ. ಇನ್ನು ಪಾಕಿಸ್ತಾನ ಸೆಲೆಬ್ರಿಟೀಸ್ಗೆ ಶಾಕ್ ಕೊಟ್ಟಿರುವಂತದ್ದು ಭಾರತ. ಮೊನ್ನೆ ಅಷ್ಟೇ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ 16 ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಈಗ ಅಲ್ಲಿನ ಸೆಲೆಬ್ರಿಟೀಸ್ಗಳಿಗೂ ಕೂಡ ಶಾಕ್ ಅನ್ನ ಕೊಟ್ಟಿದೆ. ಪಾಕ್ ನಟ ನಟಿಯರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿದೆ. ಪಾಕ್ ಕಲಾವಿದರ ಇನ್ಸ್ಟಾ ಖಾತೆ ಬಂದ್ ಮಾಡಿರುವಂತದ್ದು ಭಾರತ. ಮಹಿರಾ ಖಾನ್ ಮತ್ತು ಹನಿಯಾ ಅಮೀರ್, ಅಲಿ ಜಫರ್, ಸನಮ್ ಸಯೀದ್, ಬಿಲಾಲ್ ಅಬ್ಬಾಸ್ ಸೇರಿದಂತೆ ಹಲವರ ಖಾತೆ ಬಂದಾಗಿದೆ. ಇಕ್ರಾ ಅಜೀಜ್, ಆಯಿಜಾ ಖಾನ್, ಇಮ್ರಾನ್ ಅಬ್ಬಾಸ್ ಮತ್ತು ಸಜಾಲ್ ಅಲಿ ಸೇರಿದಂತೆ ಹಲವರ ಅಕೌಂಟ್ ಬ್ಯಾನ್ ಮಾಡಲಾಗಿದೆ. ಈ ಹಿಂದೆ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡುವಂತ ಸಂದರ್ಭದಲ್ಲಿ ಪ್ರಚೋದನಾಕಾರಿ ಭಾಷಣಗಳಾಗಿರ್ಬೋದು, ಪ್ರಚೋದನೆಯನ್ನ ಕೊಡುವಂತ ಕಂಟೆಂಟ್ಗಳಾಗಿರ್ಬೋದು, ಕೋಮು ಸೂಕ್ಷ್ಮ ಕಂಟೆಂಟ್ಗಳಾಗಿರುವಂಥದ್ದು, ಹಾಗೆ ಭಾರತದ ವಿರುದ್ಧದ ಸುದ್ದಿಗಳನ್ನ ಪ್ರಸಾರ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಬ್ಯಾನ್ ಮಾಡಲಾಗಿತ್ತು. ಈಗ ಈ ಸೆಲೆಬ್ರಿಟೀಸ್ಗಳ ಒಂದು ಅಕೌಂಟ್ ಅನ್ನ ಕೂಡ ಬ್ಯಾನ್ ಮಾಡಲಾಗಿದೆ. ಈಗ ಏನಾದರೂ ಚೆಕ್ ಮಾಡಿದ್ರೆ ಅನ್ಅವೈಲಬಲ್ ಅಂತ ಬರ್ತಾ ಇದೆ ಅವರ ಒಂದು ಅಕೌಂಟ್ ನೇಮ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುಡಿ, ಈ ಕ್ರಮವನ್ನ ಯಾವ ರೀತಿಯಾಗಿ ನೋಡ್ತಾ ಹೋಗ್ಬೋದು ಅಂತ? ನೋಡಿ, ಪ್ರಮುಖವಾಗಿ ಭಾರತದಲ್ಲಿ ಇರ್ತಕ್ಕಂಥ 90% ಅಧಿಕ ಜನ ಪಾಕಿಸ್ತಾನಿ ಚಾನೆಲ್ಗಳನ್ನ ಒಂದು ಕಾಮಿಡಿ ಚಾನೆಲ್ ಅಥವಾ ಒಂದು ಸರ್ಕಸ್ ಚಾನೆಲ್ ಅಥವಾ ಜೋಕರ್ ಚಾನೆಲ್ಗಳಂತಾನೆ ಕನ್ಸಂಪ್ಷನ್ಸ್ ಮಾಡ್ತಿತ್ತು. ಯಾವಾಗ್ಲಾದ್ರೂ ಬೋರ್ ಆದಾಗ, ಈಗ ನಮಗೆ ಬೋರ್ ಆದ್ರೆ ಒಂದು 5 ನಿಮಿಷ ಪಾಕಿಸ್ತಾನ ಚಾನೆಲ್ಗಳನ್ನ ನೋಡಿದ್ರೆ ಅತ್ಯಂತ ನಕ್ಕು ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ವಿ, ಸಮಾಧಾನ ಆಗ್ತಿತ್ತು. ಅಷ್ಟು ಒಂದು ಕಾಮಿಡಿ ಆದಂತ ಕಂಟೆಂಟ್ ಗಳನ್ನ ಅವರು ಸೀರಿಯಸ್ ಹೆಸರಲ್ಲಿ ಕೊಡ್ತಾ ಇದ್ರು. ಆದ್ರೆ ಈ ಪೆಟ್ಟು ಕೊಟ್ಟಿರೋದು ಅಲ್ಲಿಗಲ್ಲ. ಬದಲಾಗಿ ಏನಾಗಿದೆ ಅಂದ್ರೆ, ಮೊದಲ ದಿನ ಏನ್ ಕ್ರಮವನ್ನು ತೆಗೆದುಕೊಂಡ್ರಲ್ಲ ಪೃಥ್ವಿ, 90% 95% ವ್ಯೂವರ್ಶಿಪ್ ಬಿದ್ದು ಹೋಗಿದೆ ಪಾಕಿಸ್ತಾನಿ ಚಾನೆಲ್ಗಳದ್ದು ಯೂಟ್ಯೂಬ್ ನಲ್ಲಿ. ಅವರಿಗೆ ಪ್ರಮುಖವಾದಂತ ಆದಾಯವನ್ನ ಕೊಡ್ತಾ ಇದ್ದಿದ್ದು ನಾವು. ಅವರ ಒಂದು ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡಿ ಅದರಿಂದ ಆದಾಯವನ್ನ ಕೊಡ್ತಾ ಇದ್ವಿ. ಇದರಿಂದ ಅವರಿಗೆ ಹಣಕಾಸಿನ ಒಂದು ವ್ಯವಹಾರಕ್ಕೆ ಸಹಾಯ ಆಗ್ತಾ ಇತ್ತೆ ಹೊರತು ಭಾರತೀಯರಿಗೆ ಯಾವುದೇ ರೀತಿಯಾದಂತ ಸಹಾಯ ಆಗ್ತಿರ್ಲಿಲ್ಲ. ಆ ಕ್ರಮವನ್ನ ಮನಗಂಡಂತ ಕೇಂದ್ರ ಸರ್ಕಾರ ನಿನ್ನೆ ಕೂಡ ಮತ್ತಷ್ಟು ಪ್ರಮುಖವಾಗಿರ್ತಕ್ಕಂತ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಪಾಕಿಸ್ತಾನದ ಸೆಲೆಬ್ರಿಟೀಸ್, ಅವರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಭಾರತದಲ್ಲಿ ಇದ್ದಾರೆ. ಈಗ ಮೆಹರಾ ಖಾನ್ ಭಾರತದ ಬಾಲಿವುಡ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅಪೋಸಿಟ್ ಮಾಡಿದ್ದಾರೆ. ರಣಬೀರ್ ಕಪೂರ್ ಅವರ ಜೊತೆಯಲ್ಲಿ ಅವರು ಸಿಗರೇಟ್ ಸೇರ್ತಾ ಇರುವಂತಹ ಒಂದು ಫೋಟೋಗಳು ಅವಾಗ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಇಲ್ಲಿಯ ನಟ ನಟಿಯರಿಗೆ ಅತ್ಯಂತ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಮೆಹರಾ ಖಾನ್ ಇರ್ಬೋದು, ಅಥವಾ ಬೇರೆ ಬೇರೆ ಅಲಿ ಜಫರ್ ರೀತಿಯಾಗಿರ್ತಕ್ಕಂಥ ಗಾಯಕ ಕಮ್ ನಟ ಇಂಥವ್ರು ಇರ್ಬೋದು. ಇವರಿಗೆಲ್ಲ ಬಾಲಿವುಡ್ ಅಂದ್ರೆ ಅತಿ ಪ್ರೀತಿ. ಬಾಲಿವುಡ್ ನವರಿಗೆ ಇವ್ರ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅಂತ ಪ್ರೀತಿಯ ಸಂಬಂಧದ ಕಾರಣದಿಂದಾಗಿ ಮಿಲಿಯನ್ ಗಟ್ಟಲೆ ವ್ಯೂವರ್ಶಿಪ್ ಅವರಿಗೆ ಹುಟ್ಟಿಕೊಂಡಿತ್ತು. ಇದರಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವ್ರು ಗಳಿಕೆ ಮಾಡ್ತಿದ್ರು. ಅದನ್ನ ಒಂದು ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಗಳಲ್ಲಿ. ಈಗ ಅವರ ಸಂಪೂರ್ಣ ಕಂಟೆಂಟ್ ಗಳು ಬ್ಯಾನ್ ಮಾಡಿರೋ ಕಾರಣದಿಂದಾಗಿ ಆರ್ಥಿಕವಾಗಿ ಕೂಡ ದೊಡ್ಡ ಹೊಡೆತ. ನೋಡಿ, ಮುಳುಗುವವನಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕರೂ ಕೂಡ ಅದು ಬದುಕೋದಕ್ಕೆ ಒಂದು ಆಶೆಯನ್ನ ಹುಟ್ಟಿಸುತ್ತೆ ಅನ್ನುವಂಥದ್ದು. ಹೀಗೆ ಮುಳುಗ್ತಾ ಇರುವಂತ ಪಾಕಿಸ್ತಾನಕ್ಕೆ ಒಂದು ಹುಲ್ಲು ಕಡ್ಡಿ ರೀತಿಯಲ್ಲೂ ಕೂಡ ಸಹಾಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇದು ಕೇವಲ ಒಂದು ನಾವೇನ್ ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ. ಇನ್ನೂ ಕೂಡ ಮುಂದೆ ಹೋಗ್ತಾ ಅತ್ಯಂತ ಕಠಿಣ ಕ್ರಮಗಳು ಬರ್ತವೆ. ಅವರ ಮೇಲೆ ಎಷ್ಟು ಒತ್ತಡ ಬಿಲ್ಡ್ ಆಗುತ್ತಂದ್ರೆ ಅನಿವಾರ್ಯವಾಗಿ ಅವರೇ ತಪ್ಪನ್ನ ಮಾಡಿ 1971 ರೀತಿಯಲ್ಲಿ ಭಾರತದ ಮೇಲೆ ಮಿಲಿಟರಿ ದಾಳಿಯನ್ನ ಮಾಡುವಷ್ಟರ ಮಟ್ಟಿಗೆ ಇದು ಮುಂದುವರಿತೆ. ಅದಾದ ಬಳಿಕ ಆ ದೇಶದ ಕಥೆ ಏನಾಗುತ್ತೋ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪೃಥ್ವಿ. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದೆ ಸುದ್ದಿ ಹೋಗೋಣ. ಅದು ಕೂಡ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ. ಇನ್ನು ಭಾರತದ ನಡೆಗೆ ನಡುಕ್ತಾ ಇರುವಂತದ್ದು ಪಾಕಿಸ್ತಾನ. ಬಿಕಾಸ್ ಆ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಭಾರತದಲ್ಲಿ. ಸಹಾಯಕ್ಕಾಗಿ ಅಮೆರಿಕದ ಮೊರೆ ಹೋಗಿರುವಂತದ್ದು ಪಾಕಿಸ್ತಾನ. ಒಂದ್ ಕಡೆ ವಿಶ್ವಸಂಸ್ಥೆಯ ಮೊರೆ ಹೋಗಿದ್ರು, ಚೀನಾದ ಸಹಾಯವನ್ನ ಕೇಳ್ತಾ ಇದ್ದಾರೆ, ಈಗ ಅಮೆರಿಕದ ಸಹಾಯವನ್ನ ಕೇಳ್ತಾ ಇದ್ದಾರೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಕರೆಯನ್ನ ಮಾಡಿದ್ದಾರೆ. ಜೈಶಂಕರ್ಗೆ ಕರೆಯನ್ನ ಮಾಡಿರುವಂತದ್ದು ಮಾರ್ಕೋ ರುಬಿಯೋ ಅವರು. ಭಾರತಕ್ಕೆ ನಿರಂತರ ಸಹಕಾರ ಅಂತ ಮಾರ್ಕೋ ರುಬಿಯೋ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಭಾರತದ ಪರವಾಗಿ ನಿಂತ್ಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ಅಮೆರಿಕ ಮತ್ತು ಪಾಕಿಗೆ ಯಾವ ರೀತಿಯ ಆಗೋದಿಲ್ಲ ಅನ್ನುವಂಥದ್ದನ್ನ ಪಾಕಿಸ್ತಾನದವರೇ ಹೇಳ್ತಾ ಇದ್ರು. ಬಿಕಾಸ್ ನಾವು ಇವತ್ತೇನಾದ್ರೂ ಈ ಉಗ್ರರನ್ನ ಪೋಷಿಸ್ತಾ ಇದ್ದೀವಿ ಅನ್ನುವಂಥದ್ದು ಏನಾದ್ರೂ ನೋಡೋದಾದ್ರೆ ಅದಕ್ಕೆ ಕಾರಣ ಅಮೆರಿಕ ಅಂತ ಹೇಳಿದ್ರು. ಅಮೆರಿಕ ಅವರನ್ನ ಕೈ ಬಿಟ್ಟಿರುವಂತ ಕಾರಣಕ್ಕೋಸ್ಕರ ಅಮೆರಿಕದ ವಿರುದ್ಧ ಮಾತನಾಡಿದ್ರು ಅವರು. ಈಗ ಅವ್ರನ್ನೇ ಹೋಗಿ ಕೇಳ್ಕೊಳ್ತಾ ಇದ್ದಾರೆ ನಮಗೆ ಹೆಲ್ಪ್ ಮಾಡಿ ಅಂತ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿರುವಂತದ್ದು ಮಾರ್ಕೋ ರುಬಿಯೋ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡಲಿಕ್ಕೆ ರುಬಿಯೋ ಮನವಿಯನ್ನ ಮಾಡಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ಗೂ ಕೂಡ ಮಾರ್ಕೋ ರುಬಿಯೋ ಕರೆಯನ್ನ ಮಾಡಿರುವಂತದ್ದು. ಪಹಲ್ಗಾಮ್ ತನಿಖೆಗೆ ಸಹಕರಿಸುವಂತೆ ಪಾಕಿಗೆ ತಾಕೀತನ್ನ ಮಾಡಿದ್ದಾರೆ. ಶಾಂತಿ ಅಂದ್ರೆ ಏನು ಹಾಗಾದ್ರೆ ಅಮೆರಿಕದ ಪ್ರಕಾರ? ಇವ್ರ ಮೇಲೆ ಏನಾದ್ರೂ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ ತಕ್ಷಣ ಇಡೀ ಸೇನೆ ಹೋಗ್ಬಿಟ್ಟು ಇಲ್ಲೇ ಪಾಕಿಸ್ತಾನದಲ್ಲಿ ಟಿಕಾಣಿ ಹೊಡ್ಬಿಟ್ಟು ಯಾವ ರೀತಿಯ ಒಸಾಮಾ ಬಿನ್ ಲಾಡೆನ್ ಅನ್ನ ಹೊಸ್ಕಾಕಿದ್ರು ನೋಡಿದ್ವಲ್ಲ. ಆದ್ರೆ ಭಾರತದ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ಶಾಂತಿ ಅಂತೆ ಹೇಳೋದು ಈಸಿ ಅಲ್ವಾ? ಇನ್ನು ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಪದೇ ಪದೇ ಅಪ್ರಚೋದಿತ ದಾಳಿಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ.
ಅದಕ್ಕೆ ಭಾರತೀಯ ಸೇನೆನೂ ಕೂಡ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಇದು ಇವತ್ತು ಮಾತ್ರ ಅಲ್ಲ, ಕಳೆದ ಒಂದು ವಾರದಿಂದಲೂ ಕೂಡ, ಈ ಒಂದು ಘಟನೆ ಆದ ಬಳಿಕದಿಂದಲೂ ಕೂಡ ಅಪ್ರಚೋದಿತ ದಾಳಿಯನ್ನ ಮಾಡಲಾಗ್ತಾನೆ ಬರ್ತಾ ಇದೆ. ಕುಪ್ವಾರ, ಉರಿ ಮತ್ತು ಅಕ್ನೋರ್ನಲ್ಲಿ ಪಾಕ್ ದಾಳಿಯನ್ನ ಮಾಡ್ತಾ ಇದೆ. ಪಾಕ್ ಸೇನೆಗೆ ದಿಟ್ಟ ಉತ್ತರವನ್ನ ಕೊಡ್ತಾ ಇರುವಂಥದ್ದು ಭಾರತೀಯ ಸೇನೆ. ಪದೇ ಪದೇ ಕೆಣಕ್ತಾ ಇರುವಂಥದ್ದು ಪಾಕಿಸ್ತಾನದ ಸೇನೆಗೆ ಶಾಕ್ ಕೊಡ್ತಾ ಇದೆ ಭಾರತೀಯ ಸೇನೆ ಕೂಡ. ಅವ್ರು ಒಂದು ಗುಂಡು ಹೊಡೆದ್ರೆ ಇಲ್ಲಿಂದ 10 ಗುಂಡು ಹೋಗ್ತಾ ಇದಾವೆ. ಆ ರೀತಿಯಾದಂಥ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು. ಉದ್ವಿಗ್ನತೆ ಮಧ್ಯೆ ಪಾಕ್ನ NSAಗೆ ಹೊಸ ಮುಖ್ಯಸ್ಥರ ನೇಮಕ ಮಾಡಲಾಗಿದೆ. ಹೊಸ ಮುಖ್ಯಸ್ಥರ ನೇಮಕವನ್ನ ಮಾಡಲಾಗಿರುವಂಥದ್ದು ಪಾಕಿಸ್ತಾನದಲ್ಲಿ. ಏಕೆಂದ್ರೆ NSAಗೆ ಸಮರ್ಥವಾದಂಥ ಒಬ್ಬ ವ್ಯಕ್ತಿ ಬೇಕು, ಸರಿಯಾದಂಥ ಒಂದು ಸಜೆಷನ್ ಕೊಡುವಂಥ ವ್ಯಕ್ತಿ ಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಅಜಿತ್ ದೋವಲ್ ಇದ್ದಾರೆ, NSA ಮುಖ್ಯಸ್ಥರಾಗಿ ಅಜಿತ್ ದೋವಲ್ ಇರುವಂಥದ್ದು. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅಜಿತ್ ದೋವಲ್ ಅವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ತರ ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಂತ ಒಂದು ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಆ NSAಗೆ ಅಂದ್ರೆ ಈಗ ಪಾಕಿಸ್ತಾನದ NSAಗೆ ಹೊಸ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ. ಅಸೀಂ ಮಲ್ಲಿಕ್ ಅನ್ನುವಂಥ ವ್ಯಕ್ತಿಯನ್ನ ನೇಮಕ ಮಾಡಲಾಗಿದೆ. ISIನ ಲೆಫ್ಟಿನೆಂಟ್ ಜನರಲ್ ಆಗಿದ್ದಂಥ ಅಸೀಂ ಮಲ್ಲಿಕ್ ಈಗ ಪಾಕಿಸ್ತಾನದ NSAನ ಸಲಹೆಗಾರರಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಪಾಕ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡಿಕೊಳ್ಳಲಾಗಿರುವಂಥದ್ದು ಭಾರತದ ನಡೆಗೆ ಪತ್ರಗೊಡ್ತಾ ಇದೆ ಪಾಕಿಸ್ತಾನ. ಯಾವ್ಯಾವ ರೀತಿಯಾಗೆಲ್ಲ ಫೇಸ್ ಮಾಡಬೇಕು, ಏನು ಮಾಡಬೇಕು, ನಮ್ಮ ಹತ್ರ ಇರುವಂಥ ಆಪ್ಷನ್ಸ್ ಆದರೂ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಲಹೆಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವರನ್ನು ನೇಮಕ ಮಾಡ್ಕೊಂಡಿದ್ದಾರೆ.